ಹರೇ ಕೃಷ್ಣ. ಹರಿದ ಚೀಲದಲ್ಲಿ ಚಿನ್ನ ಇಟ್ಟಾಗ ಆ ಚೀಲಕ್ಕೆ ಬೆಲೆ ಇರುತ್ತದೆ. ಚೀಲದಿಂದ ಚಿನ್ನವನ್ನು ಬೇರ್ಪಡಿಸಿದಾಗ ಆ ಚೀಲಕ್ಕೆ ಬೆಲೆಯೇ ಇರುವುದಿಲ್ಲ. ಅದರಂತೆ ಈ ದೇಹವೆಂಬ ಹರಿದ ಚೀಲದಲ್ಲಿ ಆತ್ಮ ಎಂಬ ಭಗವಂತ ಇರುವವರೆಗೂ ಈ ದೇಹಕ್ಕೆ ಬೆಲೆ ಇರುತ್ತದೆ. ದೇಹದಿಂದ ಆತ್ಮ ಬೇರ್ಪಟ್ಟಾಗ ಈ ದೇಹವನ್ನು ಮುಟ್ಟಲು ಹಿಂಜರಿಯುತ್ತಾರೆ. ಚಿನ್ನಕ್ಕೆ ಬೆಲೆ ಹೊರತು ಚಿಲಕಕ್ಕಲ್ಲ. ಹಾಗೇನೆ ನಮ್ಮನ್ನ ಹೊತ್ತಿರುವಂತಹ ಈ ಆತ್ಮಕ್ಕೆ ಬೆಲೆ ಇದೆ. ಚಿನ್ನವನ್ನ ಕೂಡಿ ಹಾಕುವ ಚಿಲಕ ಬೀಗಕ್ಕೂ ಕೂಡ ಆ ಕ್ಷಣಕ್ಕಷ್ಟೇ ಬೆಲೆ ಇರುತ್ತದೆ. ಚಿನ್ನವನ್ನ ಹೊತ್ತ ಚೀಲಕ್ಕೂ ಕೂಡ ಹಾಗೆಯೇ ಬೆಲೆ ಇರುತ್ತದೆ. ಚಿನ್ನವನ್ನ ಬೇರ್ಪಡಿಸಿದ ನಂತರ ಆ ಚೀಲಕ್ಕೆ ಬಿಡಿಗಾಸಿನ ಬೆಲೆಯೂ ಸಿಗೋದಿಲ್ಲ. ಅದರಂತೆ ಚೈತನ್ಯ ಎಂಬ ಪರಮಾತ್ಮನಿಗೆ ಬೆಲೆ ಇದೆ ಹೊರತು ಈ ಅಶಾಶ್ವತವಾದ ದೇಹಕ್ಕಲ್ಲ. ನೆನಪಿರಲಿ. ತಾಮ್ರದ ಕೊಡ ಬಾವಿಯಲ್ಲಿ ಇಳಿದಾಗ ಬಾಗಿ ತನ್ನೊಳಗೆ ಪೂರ್ಣವಾದ ನೀರನ್ನು ತುಂಬಿಕೊಂಡು ಮೇಲೆ ಬರುತ್ತದೆ. ಆದರೆ ಪ್ಲಾಸ್ಟಿಕ್ ಕೊಡ ಹಾಗಲ್ಲ. ನೀರು ತುಂಬಿಸುವುದಕ್ಕೆ ಪ್ರಯಾಸ ಪಡಬೇಕು. ಬೇಗನೆ ಬಾಗುವುದೂ ಇಲ್ಲ. ಎತ್ತಿ ಎತ್ತಿ ಕುಕ್ಕಿ ತುಂಬಿಸಬೇಕು. ತುಂಬಿದರೂ ಚೂರು ಕಡಿಮೆಯಾಗಿಯೇ ಮೇಲೆ ಬರುತ್ತದೆ. ಯಾವುದು ಬಾಗುತ್ತದೆಯೋ ಅದು ಪೂರ್ಣ ತುಂಬಿಕೊಳ್ಳುತ್ತದೆ. ಯಾವುದು ಬಾಗುವುದಿಲ್ಲವೋ ಅದು ಅಪೂರ್ಣವೇ. ಇದು ಬದುಕಿನ ಸತ್ಯವೂ ಕೂಡ ಹೌದು. ಯಾರಿಗೂ ಬೇಡವಾದ ಹೂವು ಬಿಳಿ ಎಕ್ಕ, ಅದು ಶಿವನಿಗೆ ಇಷ್ಟ. ಯಾವುದಕ್ಕೂ ಬೇಡವಾದ ಮರ ಬಿಲ್ವಪತ್ರೆ, ಅದು ಶಿವನಿಗೆ ಇಷ್ಟ. ಯಾರೂ ಹೋಗದ ಜಾಗ ಸ್ಮಶಾನ, ಅದು ಶಿವನಿಗೆ ಇಷ್ಟ. ಯಾರಿಗೂ ಇಷ್ಟವಿಲ್ಲದ ಕೆಲಸ ಭಿಕ್ಷಾಟನೆ, ಅದು ಶಿವನಿಗೆ ಇಷ್ಟ. ಹೀಗೆ ಜೀವನದಲ್ಲಿ ಯಾರಿಗೂ ಬೇಡವಾಗಿದ್ದೀಯಾ ಎಂದರೆ ಶಿವ ನಿನ್ನ ಬಳಿಗೆ ಬರುತ್ತಿದ್ದಾನೆ ಎಂದರ್ಥ. ಶಿವನ ಮೇಲೆ ನಂಬಿಕೆ ಇರಲಿ. ಓಂ ನಮಃ ಶಿವಾಯ ಎಂದು ಹೇಳಿ. ಶಕ್ತಿ ಮೀರಿ ಪ್ರಯತ್ನಿಸಿ. ಸೋಲುತ್ತೇನೆ ಎಂಬ ಭಾವ ಮೂಡಿದರೆ ದೇವರಿಗೆ ಸಮರ್ಪಿಸಿಬಿಡಿ. ಮನಸ್ಸು ಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲವೇನು? ತನು ಶುದ್ಧಿ ಇಲ್ಲದವರಿಗೆ ತೀರ್ಥದ ಫಲವೇನು? ಮಿಂದಲ್ಲಿ ಫಲವೇನು? ಮೀನು ಮೊಸಳೆಗಳಂತೆ ನಿಂದಲ್ಲಿ ಫಲವೇನು? ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿರ್ಪ ಪುರಂದರ ವಿಠಲ. ಇದು ಪುರಂದರದಾಸರು ರಚಿಸಿದ ಒಂದು ಅರ್ಥಗರ್ಭಿತವಾದ ಕೀರ್ತನೆ. ಒಬ್ಬ ದುಷ್ಟನು ಕೆಟ್ಟದಾಗಿ ಗೌರವ ಇಲ್ಲದ ಹಾಗೆ ಮಾತನಾಡುತ್ತಿದ್ದಾನೆ ಎಂದರೆ ಆತನು ತನ್ನ ಅಂತರಂಗದಲ್ಲಿ ಭಯಭೀತನಾಗಿರುತ್ತಾನೆ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದೆಂದಿಗೂ ಅವರನ್ನು ರಕ್ಷಿಸುವುದಿಲ್ಲ. ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಎಂದಿಗೂ ಆತ್ಮವಿಶ್ವಾಸ ಇರುವುದಿಲ್ಲ. ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ. ಬಿಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ. ಆದರೆ ದೇವರಿಗೆ ಭಯಪಟ್ಟು ಪಾಪ ಮಾಡುವುದನ್ನು ಬಿಡುವುದಿಲ್ಲ. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪಗಳ ಹೊರಿಸಲಿ ಬಿಡು. ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು. ಮನ ಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು. ಅವರವರ ಬುದ್ಧಿ ಅವರ ಹೆಗಲಿಗೆ ನೊಂದುಕೊಳ್ಳದಿರು, ಮರುತ್ತರ ನೀಡದಿರು. ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿಯೇ ಬಿಡು. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ಸರಿಯಾಗಿ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡುತ್ತಾನೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಬರುವುದಿಲ್ಲ. ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತದೆ.
ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಆಸ್ತಿ, ಹಣ, ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲು ಕಾಯಬೇಕು, ಕಾವಲುಗಾರರಾಗಿರಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿ ಇರುತ್ತವೆ. ದುಃಖದ ಬಗ್ಗೆನೇ ಚಿಂತಿಸತೊಡಗದಿರಿ, ಸದಾ ದುಃಖಿಯಾಗಿಯೇ ಇರುತ್ತೀರಾ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುತ್ತೀರಾ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ಅತಿ ದೊಡ್ಡ ಸಾಧನ. ನೀನು ಎಲ್ಲ ವಿಷಯಗಳಲ್ಲಿಯೂ ಸೋತಾಗ, ದಿಕ್ಕೇ ಕಾಣದೇ ಹೋದಾಗ ಪರಮಾತ್ಮನಿಗೆ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಅವನ ಹೆಸರನ್ನು ಉಚ್ಚರಿಸುತ್ತಾ ಇರಿ. ಏಕೆಂದರೆ ಭಗವಂತನ ನಾಮಸ್ಮರಣೆಯಿಂದ ಮಾತ್ರವೇ ಮುಳುಗಿ ಹೋಗುತ್ತಿರುವ ದೋಣಿಯೂ ಕೂಡ ಎದ್ದು ನಿಲ್ಲೋಕೆ ಸಾಧ್ಯ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತಿ ದೊಡ್ಡ ಪಾಪ. ನೀನು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನು ನನಗೆ ಬಿಟ್ಟು ಬಿಡು. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗಾಗಿಯೇ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನಗಳಿಗಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡಲಾರ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯೋಚಿಸಿ ನೋಡು. ನಾವು ಬಯಸಿದ್ದೆಲ್ಲ ಸಿಕ್ಕಿದ್ದೇ ಆದರೆ ಅದು ದೇವರ ಕೃಪೆ. ನಾವು ಬಯಸಿದ್ದೆಲ್ಲ ಸಿಗದೆ ಹೋದರೆ ಅದು ದೇವರ ರಕ್ಷಣೆ. ನಮ್ಮ ಜೀವಕ್ಕೆ ಮತ್ತು ನಮ್ಮ ಜೀವನಕ್ಕೆ ಹೋಲಿಕೆ ಆಗುವುದನ್ನೇ ಆ ದೇವರು ನಮಗೆ ಕರುಣಿಸುತ್ತಾನೆ. ತಾಳ್ಮೆ ಇರಲಿ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನವಾಗಿದ್ದರೆ ಮತ್ತೊಂದು ನಿನ್ನ ವಿರುದ್ಧವಾದ ದಿನವಾಗಿರುತ್ತದೆ. ಪರವಾದ ದಿನದಲ್ಲಿ ಅಹಂಕಾರ ಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳುವುದು ಬೇಡ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿರುತ್ತದೆ. ವಿಪರೀತ ಪರೀಕ್ಷೆಗಳು ಬರುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ. ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದೇ ಅಲ್ಲವೇ ಕಾಲಚಕ್ರದ ನಿಯಮ. ಆ ನಿಯಮಾನುಸಾರ ಎಲ್ಲವೂ ನಡೆಯುತ್ತದೆ. ನಾವು ಮಾತ್ರ ತಾಳ್ಮೆಯಿಂದ ಕಾಯೋಣ. ವೀಕ್ಷಕರೇ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.